ತುಂಬ ಕುಡಿ ಆ ಹೊಟ್ಟೆ ಒಳಕ್ಕೆ ಮಾತ್ರ ಜಲ್ದು ಹೋದ್ವಿ. ಹೇಳಿ ಡೈಲಿ ಊರು ಸುತ್ತದೈತೆ ಅಮ್ಮ ಮಗ ಊರು ಸುತ್ತು ಗಸಿ ಇವಾಗ ಮಂದಿಯವ್ರಿಗೆ ಗೊತ್ತಾಯ್ತೀವಿ ಪೂಜೆ ಮಾಡ್ಸ್ಕೊಂಬರಕ್ಕೆ. ನಾನು ನಮ್ಮಮ್ಮ ಇಬ್ಬರೇನೆ ಯಾವುದೇ ಒಂದು ಒಳ್ಳೆ ಕೆಲಸ ಆಗ್ಬೇಕಾರೆ ಅದಕ್ಕೆ ದೇವ್ರದ್ದು ಅಪ್ಪಣೆ ಇರಬೇಕು ಅಂತಾರಲ್ಲ, ಆ ಥರ ಅಪ್ಪಣೆ ಕೆಲಸ ಮಾಡಕ್ಕೆ ಗೊತ್ತಾಯ್ತೀವಿ. ದೇವ್ರ ಹತ್ರ ಅಪ್ಪಣೆ. ಅಮ್ಮನ ಮನೆ ಹುಲ್ಲಿರಮ್ಮನ ಹತ್ರ ಹೊಸ ಮಜ್ಜೆ ಬರೋಣ. ಹುಲ್ಲೂರಮ್ಮ ಗೊತ್ತಾಯ್ತೀವಿ. ಹಾಂ ತಾಯಿ ಚಪ್ಪಲಿ ನೀವು ಮ್ಯಾಚಿಂಗ್ ಬರಮ್ಮ. ಗಾಡಿಗೆ ಹೋಗೋದು ಗೈಸ್ ಆಗಲ್ಲ ಸಿಕ್ಕಾಪಟ್ಟೆ 70 ಕಿಲೋಮೀಟರ್. ನಾನಿಬ್ಬರೇ ಹುಷಾರಿಲ್ಲ. ನಾನು ಮಕ್ಕ ನೋಡ್ರಿ ಹೆಂಗೆ ಕೂತ್ಕೊಳ್ಳೋದೆಲ್ಲ ಇಲ್ಲೆಲ್ಲ ಊದ್ಕೊಂಬಿಟ್ಟದೆ ಹುಷಾರು ತಪ್ಪಿರೋದಕ್ಕೆ. ಫಸ್ಟ್ ಅಡಿ ಆಗಬೇಕು. ಹಂಗಾದ್ರೆ ಹುಷಾರಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಅಮ್ಮ ಚೆನ್ನಾಗಿರ್ಬೇಕು. ಅಲ್ಲ ನನ್ನ ತಂಗಿ ಚೆನ್ನಾಗಿರ್ಬೇಕು. ನನ್ನ ತಂಗಿಗೋಸ್ಕರ ಹೋಗ್ತಾ ಇರೋ ದೇವಸ್ಥಾನಕ್ಕೆ, ನಿನ್ನ ಮಗಳಿಗೋಸ್ಕರ. ನಿನ್ನ ಎದ್ರಲ್ಲಿ ಬೀಳುತ್ತನ್ವೇ ಹೆಂಗ್ ಬಿದ್ಕೊಂಡ ನೋಡಿ, ಹೆಂಗ್ ಬಿದ್ಕೊಂಡವಳೆ. ಹೋಯ್ ಅವಳಿಂದ ಕಣ್ಣೇ ಬಿಟ್ಟಿಲ್ಲ ನೈವಾಗಿ, ಇನ್ನ ಬಿದ್ಕೊಂಡವಳೆ ನೋಡಿ. ಈ ಥರ ಪರಿಸ್ಥಿತಿ. 80 ಕಿಲೋಮೀಟ್ರು. ನಮ್ಮ ಮಾಮರ ಮನೆಗೆ ಹೋಗ್ತೀವಿ. ನಮ್ಮ ಮಾಮರ ಮನೆಯಿಂದ ಕಾರಾಗ ಹೋಗ್ತೀವಿ. ಬಸ್ಸಾಗ ಹೋಗೋಕ್ಕಾಗಲ್ಲ. ಅಲ್ಲಿಂದ ಅಲ್ಲಿಗೆ ಕುಣಿಗಾಲವರೆಗೂ ಬಸ್ಸಾಗ ಹೋಗ್ತೀವಿ. ಕುಣಿಗಾಲಿಂದ ಕಾರಾಗ ಹೋಗ್ತೀವಿ. ಅಲ್ಲಿಂದ ಕುಣಿಗಾಲಿಗೆ ಇವಾಗ ಕರೆಕ್ಟ್ ಇಲ್ಲಿಂದ 60 ಕಿಲೋಮೀಟ್ರು. 60 ಕಿಲೋಮೀಟ್ರ್ ಕೆಂಪಸ್ ಹತ್ಕೊಂಡು ಹೋಗ್ತೀವಿ. ಇವಾಗ ನಮ್ಮ ವಸಂತಿ ನೋಡ್ರಿ ಮನೆಗೆ ಇರ್ಬೇಕಾದ್ರೆ ಒಂಥರ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಫುಲ್ ಡೀಸೆಂಟು. ಫುಲ್ ಡೀಸೆಂಟ್ ಚೇಂಜ್ ಆಗೋದು, ಎಲ್ಲ ಪೂರ್ತಿ ಚೇಂಜ್ ಆಗೋದು. ಒಳ್ಳೆ ಪ್ರೊಫೆಷನಲ್ ಥರ ಸೈಲೆಂಟಾಗಿ ಫುಲ್ಲು ಡಿಸಿಪ್ಲಿನ್ ಬಂದ್ಬಿಡ್ತದೆ ಎಲ್ಲ ಹೋಗ್ಬೇಕಾರೆ. ಮನೇಲಿದ್ದ ಫುಲ್ಲು ರಾಂಗು. ದಿವಸ ಅಮ್ಮ ಮಗಳು ಊರು ಸುತ್ತದೆ ಆಯ್ತು. ಏನ್ ಮಾಡೋಣಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ನನ್ನ ಮೊಮ್ಮಗಳಿಗೆ ಊರು ಸುತ್ತಲೇಬೇಕು. ಮತ್ತ ಒಳ್ಳೇದಾಗ್ಲಿ ಅಂತ. ಇವಾಗ ಎಲ್ಲಿ ಹೊಟ್ಟಿದ್ದಿ? ಇವಾಗ್ಲಾ ಮನೆ ದೇವ್ರಿಗೆ ಹೊಂಟಿದ್ದೀವಿ. ಮನೆ ದೇವ್ರು ಇಲ್ದಲೆ ನಾವು ಇಲ್ಲ. ಮನೆ ದೇವ್ರು ಹೋಗಿ ಬಂದು ಆಮೇಲೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನುಗ್ಬೇಕು ಅಷ್ಟೇ. ನುಗ್ಬಿಡ್ತೀವಿ. ಮನೆ ದೇವ್ರಿಗೆ ಬಂದಿದ್ದಾಯ್ತು. ಜಾತ್ರೆ ಆಗಿಂದ ಒಂದು 4 ದಿವಸ ಆಗಿಲ್ಲ. ಅಲ್ಲೇ ವಾಪಸ್ ಬಂದಿದ್ವಿ. ಜಾತ್ರೆ ನನ್ನ ತಂಗಿನೂ ನಮ್ಮ ಅಮ್ಮ ಬಂದಿದ್ರು. ನಮ್ಮ ಅಪ್ಪ ನಾವು ಮಿಸ್ ಆಗಿದ್ದಾವೆ ನೋಡ್ರಿ. 4 ದಿವಸಕ್ಕೆ ವಾಪಸ್ ಬಂದಿದ್ದೀವಿ. ನೋಡಜ್ಜಿ ಜಾತ್ರೆ ಮಿಸ್ ಆಗಿದ್ವಾ, ಇವಾಗ ತಿರ್ಗಾ ಬಂದಿದ್ದೀವಿ ನೋಡು. ಮಿಸ್ ಆಗೋಯ್ತು, ಅದಕ್ಕೆ ವಾಪಸ್ ಬಂದಿದ್ದೀವಿ. ಈಗ ಅದಕ್ಕೆ ತಿರ್ಗಾ ನೋಡಕ್ ಬಂದಿದ್ದೀವಿ. ಅರ್ಧಂಬರ್ಧ ಕೊಂಡೆ ನೋಡೋ ಸೈಡಿಗೆ ಕೊಡ. ಅಲ್ಲೇ ನಾವು ಕೊಂಡಿರೋದು. ಇವತ್ತೇ ಗೊತ್ತಾಯ್ತು ನನಗೆಲ್ಲ ಎದುರುಗಡೆ ಇರ್ತದೆ ಅನ್ಕಂಡೆ. ಅಲ್ಲೇ ಕೊಂಡ. ಏನಮ್ಮ ಜಾತ್ರೆಗೆ ಅಪ್ಪ ಮಗಳು ಬಂದಿದ್ರು. ನಾವಿಬ್ಬರು ಮಿಸ್ ಆಗಿದ್ದು. ಅವ್ರು ಬಂದಾಗ 4 ದಿವಸ ಆಗಿಲ್ಲ. ಅಲ್ಲೇ ವಾಪಸ್ ಬಂದಿದ್ದೀವಿ ನೋಡು. ಇವತ್ತು 7 ದಿವಸ. ಹಾಂ ನೋಡು ಏನು ಕತೆ. ಮಿಸ್ ಆಗಿ ತಿರುಗಿ ಬಾರಮ್ಮ ಅಮ್ಮ ಮಗ ಬಂದಿಲ್ಲ ಬರ್ರಮ್ಮ ಅಂತ ಅಂದ್ಬಿಟ್ಟು ಕಲ್ಸ್ಕೊಂಡಿರೋದ. ಅಯ್ಯೋ ಒಳ್ಳೆ ಕತೆ. ಹುಲಿಯೂರಮ್ಮ ಎಣ್ಣೆ ಯಾಕೆ ಅಷ್ಟೊಂದು ತಟ್ಟೆಗೆ ಯಾರು ಎಣ್ಣೆ ಆಯ್ತಾ ದೇವ್ರ ಕರಿಯಾ? ಆಯ್ತಾರಮ್ಮ ಸರ್ ಐತೆ ಎಲ್ಲ ಒಳ್ಳೇದಾಯ್ತಾ? ತಾಯಿ ನಮ್ಮ ಎಲ್ಲ ಒಳ್ಳೆ ಹೌದಾ? ಮಾಡ್ಬೇಕಲ್ಲ, ಮಾಡ್ತಾರೆ ಅಂತಿ ಬಂದ್ಮೇಲೆ ಒಳ್ಳೇದೇ ಮಾಡ್ಲೇಬೇಕು ಕಣಮ್ಮ. ಆರ್ಡರ್ ಮಾಡ್ತಿಲ್ಲ ಅಜ್ಜಿ ದೇವ್ರಿಗೆ? ಆರ್ಡರ್ ಅಲ್ಲ, ಅದು ಅವಳು ಸತ್ಯ. ನಾವು ನಮ್ಮವಂಗೆ ಆರ್ಡರ್ ಮಾಡೋಕ್ಕಾಗಲ್ಲ ಕಣಪ್ಪ. ಅವಳಲ್ಲಿರೋ ಸತ್ಯ ನಮಗೆ ಆರ್ಡರ್ ಮಾಡ್ಬೇಕು ಅವಳು. ನೋಡು ವಸಂತಮ್ಮ ಫುಲ್ ಇದಾಗ್ಬಿಟ್ಟವ್ರೆ ಇವಾಗ. ನೋಡಿ ಇದು ಮಾಡ್ಬಿಟ್ಟವ್ರೆ. ಆಶೀರ್ವಾದ ಬೇಕೇ ಬೇಕು ಅಂತ. ಆಶೀರ್ವಾದ ಸಿಗ್ತಾ? ಪೂಜೆ ಆಯ್ತಾ? ನೋಡಿ ಎಲ್ಲ ಒಳ್ಳೆಯದಾಗ್ತದೆ. ನೆಕ್ಸ್ಟ್ ಏನೋ ಇದೊಂದು ಆಸೆಯಿಂದ ಬಂದಿದ್ದಕ್ಕೆ ಒಂದು ಇದಾಯ್ತು ಅಷ್ಟೇ. ನೋಡಿ ಒಳ್ಳೇದಾಯ್ತಲ್ಲ. ಜಾಸ್ತಿ ಕಟ್ಸ್ಕೊಬೇಡ, ಎಲ್ಲ ಇವ್ರು ನೋಡ್ಕೊಂತಾರೆ ಅಂತೀವಿ. ಮಾತಾಡ್ತಾರೆ ಹಂಗೆಲ್ಲ ಮಾತಾಡ್ತಾಳೆ. ದೇವ್ರ ದಯ್ಯ, ದೇವ್ರು ಭಯ ಭಕ್ತಿ ಎಲ್ಲ ಜಾಸ್ತಿ ಇದೆ. ಇನ್ನೇನಿದ್ರು ಅವಳ ಕಾರ್ಯ ಮುಂದುವರ್ಸ್ಕೊಂಡು ಹೋಗ್ಲಿ, ಅವಳ ಕಾರ್ಯ ನಗ್ನಗ್ತಾ ಮಾಡ್ಲಿ. ಅವಾಗ ಬಂದು ಪೂಜೆ ಮಾಡಿಸ್ಕೊಳ್ಳಿ, ಮಡ್ಲಕ್ಕಿ ಕಳಿಸ್ಕೊಳ್ಳಿ ನಮ್ಮವ್ವ. ಅಷ್ಟು ಕೇಳ್ಕೊಳ್ಳೋದು ನಾವು. ಅವ್ವ ನಮ್ಮವ್ವನ್ನ ಇನ್ನೇನು ಕೇಳ್ಕೊಳ್ಳೋದು. ಆಯ್ತಾ? ಒಳ್ಳೆ ಮನೆ ಕಡೆಗೆ
ಎಲ್ಲಿಗೋಗ ಬಸ್ಗೆ ಇವಾಗ ಇಲ್ಲಿ ಬಸ್ ಇಲ್ಲ ಅಲ್ಲಿ ಹೋಗ್ಬೇಕಾ ಅಲ್ಲಿಗೋಗಿ ನೋಡೋದೇನು ಮಾಮ ಮುಗಿಸಿದಾನ ಗೈಸ್ ನಮ್ಮ ಮಾಮ ಇಲ್ಲೇ ಕೆಲಸ ಮಾಡೋದು ಅವ್ರು ಬರಲ್ಲ ಇಲ್ಲೇ ಸರ್ಕಂತಾರೆ ನಾವು ಹೋಗ್ಬೇಕು ಇಲ್ಲಿ ಸಿಗ್ತಾವ ಬಸ್ ಸಿಗಲ್ಲ ಇದು ಯಾವ್ದೋ ಬಂತು ಬಸ್ಸು ಹೋಗ್ತದೆ ನೋಡ್ಬೇಕು ಸಿಟಿಗೆ ಹೇಳ ನೋಡಿ ಅಮೃತೂರ್ ಕಡೆ ಹೋಗ್ತದ ಕಣಪ್ಪ ಇದೆಲ್ಲ ಹಿರ್ತೂರ್ಗೆ ಹೋಗ್ತದ ಅಮೃತವ್ರು ನೀವು ಅಪ್ಪನವ್ರು ಅಲ್ಲ ನಿಮ್ಮ ಮಗನೂರು ಚಿಕ್ಕವನೂರು ಚಿಕ್ಕವನೂರಾ ನಿಮ್ ಸ್ವಂತವ್ರು ಯಾವ್ದು ನಿನ್ನೂರು ನಮ್ಮೂರು ಉತ್ರಿದುರ್ಗ ಉತ್ರಿದುರ್ಗ ಹಾ ಎಲ್ಲಿರೋದು ಅದು ಅದಾ ಅಲ್ಲೈತಿ ಸಂತೆಪೇಟೆ ಆಲ್ವಾಗ್ಲ ಅಂತ ಎಲ್ಲ ಅವೇ ಆ ಕಡೆಗೆ ಅದು ಉತ್ರಿದುರ್ಗ ನಮ್ಮೂರು ಇದಕ್ಕೆ ಹೋಗಿ ನೀನು ನಾವು ಎಕ್ಸ್ಪೆನ್ಸ್ ಹೋಗ್ತೀವಿ ಹೋಗೋ ಒಂದು ವರ್ಷ ಆಯ್ತು ಹೋಗೋದಿ ನೀನು ಆರಾಮಾಗಿ ಹೊತ್ಕೊಂಡು ಹೋಗಿ ನಾವು ಹೋಗ್ತೀವಿ ಬಾಯ್ ಗೈಸ್ ಹನುಮಕ್ಕನ್ನ ಇದು ಶೆಟ್ಲ್ ಗಾಡಿಗೆ ಹತ್ಬಿಟ್ಟು ನಾವು ಎಕ್ಸ್ಪ್ರೆಸ್ ಹತ್ಕೊಂಡ್ಬಿಟ್ಟು ಹನುಮಕ್ಕ ಅಲ್ಲೇ ಗೈಸ್ ಅಲ್ಲಿಂದ 10 ಕಿಲೋಮೀಟರ್ ಅಷ್ಟೇ ಅವರು 15 ಕಿಲೋಮೀಟ್ರು ನಾವು 50 ಕಿಲೋಮೀಟರ್ ಬರೋಕೆ ಅದಕ್ಕೆ ಎಕ್ಸ್ಪ್ರೆಸ್ ಹತ್ತೋದು ಹನುಮಕ್ಕ ಅಲ್ಲಿ ಅರ್ಧಕ್ಕೆ ಹೋದ್ರು ನಾವು ಮನೆಗೆ ಬಂದು ಹೋಯ್ತು ಕೆಲಸ ಎಲ್ಲ ಆಯಿತು ನೆಕ್ಸ್ಟು ಮನೆ ಕೆಲಸ ನೀವು ಯಜಮಾನ್ರು ಊರ ಅಂತಿರ್ತಾರೆ ಬೆಳಗ್ಗೆ ಹೋದ್ರೆ ಅಮ್ಮ ಮಗ 2 ಅವರ್ ಕೆಲಸಕ್ಕೆ 4-5 ಗಂಟೆಗೆ ಗೊತ್ತಾಯಿದ್ದೀರಾ ಅಂತ ಅವಳು ನೋಡಲ್ಲಿ ಅದಕ್ಕೆ ಹೇಳಿದ್ದು ಒಂದು 20,000 ಎತ್ಕೊಡಮ್ಮ ಇಲ್ಲಿ ವಾಷಿಂಗ್ ಮಿಷಿನ್ ತಗೋತೀನಿ ಅಂತ ನೋಡಮ್ಮ ಮಕ್ಕ ನೋಡಮ್ಮ ಸ್ವರ್ಗೋಗ ನೋಡಮ್ಮ ಮಕ್ಕ ನೋಡಮ್ಮ ಹೆಂಗೆ ಬಡಕತಿ ಗೊಂಡೆನೂ ಸಿಡ್ತಲ್ಲ ಬಟ್ಟೆಗೇನೆ ಅದೇ ಬಟ್ಟೆ ಸಿಟ್ಕೊಳ್ಳೋದು ಅದೇ ಬಟ್ಟೆ ಉಜ್ಜೋದು ಕೈ ನೋಡಮ್ಮ ಕೈ ನೋಡಮ್ಮ ಹೆಂಗಾಗ ನೋಡಮ್ಮ ಕೈ ಮುಸಲಿ ಮಕ್ಕ ನೋಡು ಬಾಡೋಗ ನೋಡು ಮಗಿನ ಮಕ್ಕ ಬಾಡೋಗದೆ ಬರೇ ಅಮ್ಮಂಗೆ ಆರ್ತಿ ಇತ್ತು ಓಯ್ ದೇವಸ್ಥಾನ ಬಂದಿದ್ದು ಅಮ್ಮಂಗೆ ಆರ್ತಿತ್ತು ಬರೇ ಕೂಳೇನು ಬೇಸಿಕ್ಕಿದ್ದಿ ಯಪ್ಪ ನೆಗಡಿ ಆಗ್ಯದ ಅದಕ್ಕೂ ನನಗೆ ಗಂಟೆಲ್ಲ ಒಣಗ್ತದೆ ತುಟಿ ಎಲ್ಲ ಒಣಗೋಗದೆ ಏನು ಮಾಡಬೇಕು ಹೆಂಗೋ ದೇವ್ರ ಅದೃಷ್ಟ ನೆನ್ನೆ ಕಂಪೇರ್ ಮಾಡ್ಕೊಂಡ್ರೆ ಇವತ್ತು ಪರವಾಗಿಲ್ಲ ಒಳ್ಳೆ ಡಾಕ್ಟ್ರ್ ಕೆಲಸ ಮಾಡ್ತು ಡಾಕ್ಟ್ರ್ ಕೊಟ್ಟಿದ್ದು ಮೆಡಿಸನ್ನು ಒಳ್ಳೆ ಡಾಕ್ಟ್ರ್ ಯಾರೋ ಮಾತ್ರ ಅಬ್ಬಾ ಅರಮನೆಗೆ ಸ್ವಾಗತ ಸುಸ್ವಾಗತ ಏನದಪ್ಪ ಅಯ್ಯೋ ಯಾವ್ದು ಅದೇ ಬೆಳೆಕಾಳು ರಸ ಬೆಳಗಿದ್ದೀನಿ ಟೊಮೆಟೊ ಗೊಜ್ಜು ಅನ್ನ ಏನು ಮಾಡಿಲ್ಲ ಇಲ್ಲ ಅಮ್ಮ ಎಲ್ಗೋ ಬರ್ತಾರಲ್ಲಮ್ಮ ಆ ಕರೆದ್ಬಿಟ್ಟು ಹೇಳೋದು ಬಂದಿಲ್ವ ಕಳ್ಳರು ಕರ್ಕೊಂಡು ಹೋಗಲ್ಲಿ ಫಸ್ಟ್ ಅವ್ರಿಗೆ ಹೇಳಲ್ಲಿ ಹತ್ರಕ್ಕೆ ಬಂದ್ರೆ ಪೂಜೆ ಆಯ್ತವೆ ಅಂತ ಅಲ್ಲೇ ನಿಂತಿರೋ ನೋಡು ಮರಿ ವ್ಯಾಪಾರ ಹೋಗ್ತಾರೆ ಗೈಸ್ ಯುಗಾದಿ ಹಬ್ಬಕ್ಕೆ ಬಾಡ್ಗೆ ಯಾವ್ದು ಹೆಂಗನೇ ಇರಲಿ ಬಾಡ್ಬೇಕು ಸಿದ್ದರಾಮಯ್ಯ ಇನ್ನೊಂದ್ಸಲಿ ಮನೆಗಿನ ಕಡೆಗೆ ಬಂದ್ಗಿಂದ ನೀನು ಏನ್ರಿ ಪಪ್ಪ ಕೊಟ್ರೆ ಯಾಕಮ್ಮ ಸಿದ್ದರಾಮಯ್ಯ ಹಂಗಾಡ್ತಿ ಪಾಪ ಗೈಸ್ ಫಸ್ಟ್ ದನಿನ್ ಶೆಡ್ ಕಟ್ಸ್ಬೇಕು ನಮ್ದಲ್ಲಿ ಜಮೀನು ಹೊಲ್ದತ್ರ ಮನೆ ಕಟ್ಸ ಪ್ಲಾನ್ ಮಾಡಿದೀವಿ ವಸಂತ ಮುಂಜಾನೆ ಮನೆ ಹತ್ರ ಹೊಲ್ದತ್ರ ದನಿನ್ ಮನೆ ಎಲ್ಲ ಒಂದ್ ಕಡೆಯಿಂದ ಪ್ಲಾನು ಈ ಜಮೀನ್ ನಮ್ದಲ್ಲ ಗೈಸ್ ದನಿನ್ ಮನೆ ಇಲ್ಲಾಂದ್ರೆ ಜೂಮ್ ಅಂತ ದನಿನ್ ಮನೆ ಕಟ್ಸ್ಕೊಡ್ತಿದ್ದೋ ಏನ್ ಮಾಡ್ತೀಯಾ ತಾಂಬಾಯ್ತಾ ಕರೆಯನ ಜಲ್ದಿ ಟೈಮ್ ಆಯ್ತು ನೀನಕ್ಕೆ ನಿಂತಿದ್ದಿ ಮೇಡಮ್ ಅವರೇ ಮಕ ತೋರ್ಸು ತೊಳ್ದಿಲ್ವಾ ಮಕ ತೊಳ್ದಿಲ್ಲ ಅಂತ ಮಕ ಮುಚ್ಕೊಂತಾಳೆ ಬ್ಯೂಟಿ ಪಾರ್ಲರ್ ಹೋಯ್ದಂತೆ ಮಧ್ಯಾಹ್ನ ಬೆಳಗಾಕ ಹೋಯ್ದಂತೆ ಗಣ್ಣೋರ್ ಮಾತ್ರ ಇಂತ ಬ್ಯೂಟಿ ಪಾರ್ಲರ್ ಹೋಯ್ದಂತೆ ಹೋಗ್ ನಾನು ಕರಿತೀನಿ ಗೈಸ್ ನಮ್ಮ ಅಪ್ಪ ಇದಕ್ಕೋಯ್ತು ಮೇಕೆ ವ್ಯಾಪಾರ ಮಾಡ್ಕೊಂಬರಕ್ಕೆ ಯುಗಾದಿ ಹಬ್ಬ ಕಡಿತಾರಲ್ಲ ಹೊಸ್ತಡ್ಕಿಗೆ ಇನ್ನು ಎಲ್ಲೋ ಅದು ಯುಗಾದಿ ಹಬ್ಬ ಎಲ್ಲೋ ಅದಿಂದ ಇನ್ನೊಂದು 10 ಸಾವಿರ ಅವನಮ್ಮ ಹತ್ತ ಮಂದಿ ತಲೆ ಕಣ ಯುಗಾದಿ ಹಬ್ಬ ಮೌ ಇವತ್ತು ಅಲ್ಲಿ 9 ಇನ್ನು 10 ಸೇರೋದು ಯಾವುದು ಮಾಡಬೇಡ್ರಿ ಎಲ್ಲ ಓದ್ತಾ ಇರ್ರಿ 19 20 ನುಗ್ಗಿ ನಾವು ಮಾಡ್ತೀವಿ ಅಣಗ್ತೀವಿ ಇಲ್ಲಿ ಹಸಿ ಮೈ ತೊಳ್ದ ನಮಗೆ ಇವತ್ತು ಏನ್ ಮತ್ತೆ ಇದೆಲ್ಲ ಮಾಡ್ತೀವಿ ನನಗೆ ಆ ಕಡೆ ಕೊಡ್ತೇವೆ ಆ ಕಡೆ ಹೋಗಿ ಫಸ್ಟು ಆ ಕಡೆ ಸಣ್ಣ ಸಣ್ಣದು ಕೂತ್ಕೊಂತಾರಲ್ಲೇ ಮಂಗ್ರಿ ಹಿಂಗೆ ಬರೋದು ನೋಡೋದು ಹಿಂಗೆ ಆ ಕಡೆ
ನನಗೆ ಹೇಳ್ಕೊಡಪ್ಪ ಯಾವ ಕರೆಯೋದ ಹಂಗೆ ಒಂದ್ ನಿಮಿಷ ಕರಿತು ಬಿಡು ಅಯ್ಯೋ ಅದೇನಂತೆ ನೋಡಿ ಒಂದ್ಸರಿ ನೋಡಿ ಇಲ್ಲಿ ಬೈಸೆಪ್ಸ್ ನೋಡಿ ಬೈಸೆಪ್ಸು ಜಿಮ್ ಹೋಗಿ ನಾನು 5 ದಿವಸ ಹಸಿನ ಮಲೆ ಕಟ್ಟೆ ಕೈ ಕಿತ್ಕೊಂಡು ಬರ್ಬೇಕು ಹಂಗೆ ಹೇಳಿದ್ದೀನಿ ಜಿಮ್ ಮಾಡಬೇಕು ನಿಂಗೆ ಹೆಂಗ್ ಗೊತ್ತು ಆಯಾ ವಸಂತಿ ಎಲ್ಲಿದ್ದೀನಿ ನಿನ್ನ ಇಲ್ಲೇ ಇದ್ದೀನಿ ಬಾ ಎಲ್ಲೂ ಇಲ್ಲ ಸರಿ ಹೇಳಿ ನಿನ್ನ ಏನ್ ಕಂಡೆ ಮಗಳೋಗ್ಲಿ ಐತಿ ನಿಂಗೆ ಹಬ್ಬ ಊರಪ್ಪ ಮಾರಿ ಹಬ್ಬ ಇದು ದೇವ್ರು ಬಿಡ್ತದೆ ಮೇಲೆ ದೇವ್ರು ಬಿಡ್ತದೆ ಕರಿತೀನಿ ಇದ್ರೆ ಯಾಕೆ ಬಸ್ ಹಸಿಗೆ ನೋವಾಗಲ್ವಾ ಅಲ್ಲ ಶಿಶಾ ಟೋಪಿ ನಂದಿ ಬಾಲ ಹೆಂಗಮ್ಮ ಕಟ್ಟಿದ್ದಿ ಶಾಕ್ ಕೊಡ್ತದೆ ಅಂತ ಕೊಡ್ತಾ ಇರೋ ಶಾಕ್ ಬೇಡ ಫೈನ ಬಂದ್ಕೊಂಡೆ ಅಲ್ಲೇ ನಾನು ಇಲ್ಲೋಕ್ರೆ ಅದೆಲ್ಗೆ ಓದ್ತಾನೆ A few moments later. ಮನ ಮರ್ಯಾದೆ ಇಲ್ವಾ ನಿನ್ಗೆ ಎಲ್ಗೋಯ್ತು ನೀನು ಫೋನ್ ಮಾಡಿ ಫೋನ್ ಹಾಕಿರ್ತಿಲ್ಲ ಏನನ ಅದ ಇಲ್ವಾ ಹೆಂಗೆ ಹೇಳು ತಂಗಿಗೆ ವಾಷಿಂಗ್ ಮಿಷಿನ್ ಕೊಡ್ತಾರ ಅಂತ ಹೋಗಿದ್ದೆ ನಮ್ಗೆ ಯಾವ್ದು ಬೇಡ ಬಾ ನಿನಿ ಬೇಡ ಅವಳಿಗೆ ಬೇಕು ಎಲ್ಲಿ ಕತ್ತಿ ಮನೇಲಿ ಕಂತೀನಿ ಎಲ್ಲಾನೇ ನಿನ್ನ ಏನು ತಲೆ ಮೇಲೆ ಇದಾಕೊಂಡಿದ್ದೆ ಇಬ್ರು ಜೊತೆ ಕೂತ್ಬಿಟ್ಟಿದ್ದೀರಾ ಅಲ್ಲೊಳ್ಳ ಮರಿ ಕತ್ತಿ ತಿರ್ಕದ್ಲ ಹೊಡಿಯದ ಏನ್ ಹಂಗ್ ಬೈತಿ ಅಪ್ಪನ ನೋಡ ಯಾರ ಪೂಜೆ ಆಗ್ಬೇಕ ಅಲ್ಲೊಳ್ಳ ಮರಿ ಕತ್ತಿ ತಿರ್ಕದ್ಲ ಹೊಡಿಯೋದು ಹಿಂಗ ಹಾಕ್ ನೂಕು ತಲೆ ಇರ್ತದ ನಿಂಗೆ ಗೊತ್ತಿಲ್ಲ ಕಣಪ್ಪ ಅಲ್ಲಿ ಬೆಲ್ಲಂ ಸರ ಬೆಲ್ಲಂ ಇರ್ತದೆ ಬೆಲ್ಲಲ್ಲಿ ಅಲ್ಲಿ ಏಟ್ ಬಿದ್ರೆ ಏಟಾಗೋತದೆ ಮನುಷ್ಯರು ತರ ಇರಲ್ಲ ಹುಚ್ಚಾಗೋತಾರೆ ಏನಮ್ಮ ಕತೆ ನೋಡ್ಕೊಂಬಂದಿದ್ದೀನಪ್ಪ ಗಾಡಿ 48,000 ತಂಬಲಿ ಏನ್ಕಲ್ಲ ವಾಷಿಂಗ್ ಮಿಷಿನ್ ಅಲ್ಲ ನಾವು ರೈತರ ಬಟ್ಟೆ ಒಳಗೆ ಹಾಕಿರ್ ಬಟ್ಟೆ ಇಚ್ಚಿ ಬರ್ತಾವ ಬಳಪ್ಮಂಗ್ಳದವ ಹಾಕ್ಬಿಟ್ರೆ ಬಳಪ್ಮಂಗ್ಳದವ ಮಂಗ್ಳದವ ಪಂಡ್ಲದವ ಎಲ್ಲ ನೂರ್ಕೊಂಡ್ಬಿಡ್ತವೆ ಅಲ್ಲ ನಿನ್ನವು ನನ್ನವ್ ನನಗ್ ಗೊತ್ತು ಮಿಷಿನ್ ಒಂದೇ ಸಿ ಕಟ್ಟದ ಟ್ಯಾಗಿದ್ದ ನೀನೆ ಓ ಹೆಂಗೆ ಬೊಗಳದವ ನೀನ್ ಹಾಕು ತಿರ್ಗಿ ಒಯ್ನ ಮುಕ್ಕೊಂಡು ಮೂರ್ ದಿವಸನ ನೋಡ ವಾಷಿಂಗ್ ಮಿಷಿನ್ ಕತೆನ ಪೂಲಿಗೆಟ್ ಹೋಗ್ತದಿ ಇವಳು ಸಾಯಂಕಾಲ ಮಕ್ಕಳು ಬಿಸ್ಲ ಒಣಗಿದ್ದ ಬಿಸ್ಲ ತಲೆ ಮಾಡಿ ಬಟ್ಟೆ ಹಾಕೊಂಡಿಲ್ಲ ಕೈ ನೋಡು ಹೆಂಗ ಪಾಪ ಅಡ್ಗೆ ಮಾಡಿ ಬಟ್ಟೆ ಒಗ್ದಿ ಪಾತ್ರೆ ಉಜ್ಜಿ ಕೈ ನೋಡು ಕೈಗೂ ಮಗಕ್ಕೂ ಸಂಬಂಧ ಇಲ್ಲ ಹಂಗಾಗದೆ ಏನೋ ಬೆಳಗಾಗ ಗೊತ್ತಾ ಹೆಣ್ಣು ಅಂದ್ರೆ ಕಷ್ಟನೇ ಅವ್ರಿಗೆ ಹೆಣ್ಣು ಅಂದ್ರೆ ಕಷ್ಟನೇ ನೀನ್ ಸುಲಭ ಮಾಡ್ಕೊಡು ಅಪ್ಪ ಅದನ್ನು ಏನಂದ್ರೆ ಪ್ಯಾಂಟ್ ಇಳಾಕಿ ಅಂತ ಶರ್ಟ್ ಇಟ್ಕೊಂಡು ಹೋತಿ ನೋಡು ನಾವು 5 ನಿಮಿಷಕ್ಕೆ ರೆಡಿ ಆದ ನಿನ್ನೆ ನಿಮ್ಮವ್ವ ರೆಡಿ ಆಗು ಅಂದ್ರೆ ಅಲ್ಲೊಂದ್ ಇಕ್ಕೆ ಅಂತೇಳಿ ಇಲ್ಲೊಂದ್ ಇಕ್ಕೆ ಅಂತೇಳಿ ಅಲ್ಲೋಡಪ್ಪ ನೋಡ್ರಿ ಈಗ ನೀವೇ ನೋಡ್ರಿ ನಾನು ವಿಡಿಯೋ ಮಾಡೋ ಸ್ಟಾರ್ಟ್ ಮಾಡಿದಾಗ ಅಲ್ಲಿದ್ರು ಹತ್ರ ಇವಾಗ ನೋಡಿ ವಿಡಿಯೋ ಆನ್ ಮಾಡ್ತಿದ್ದಂಗೆ ದೂರ ಹೋಯ್ತು ಎಲ್ಲೇ ಹತ್ರ ಕೂತ್ ಕೇಳ್ತಾರೆ ನಿಮಿಷ ಯಾಕಡ ಬಿಡ್ಕೊಂಡು ಹೇಳ್ತೀನಿ ಕರಡ್ಕಂಡೆ ಅಪ್ಪ ಅಂತ ನೀನ್ ಅದಕ್ಕೆ ನಮ್ಮ ಮಗಳ ಕತ್ತಿಸಿರ ಹಿಂಗೊಂದೇಟ್ ಹಂಗಾಯ್ತು ಗೊತ್ತಲ್ಲ ಇಲ್ಲಿ ಯಾಕಪ್ಪ ಅಂದೆ ದೇವಸ್ಥಾನ ಹೋಗಿ ಕೆಲಸ ಕೇಳ್ದೇನಪ್ಪ ಏನಾಯ್ತು ದೇವಸ್ಥಾನದ್ದು ಅದೇನೇನು ನಾವು ಕೇಳಲ್ಲ ಕಷ್ಟ ಸುಖದ್ದೇನು ಕೇಳಲ್ಲ ನಾನು ಫೋನ್ ಕಾಲಾಗೆ ತಿಳ್ಕೊಂಡಲ್ಲ ಅದೇನ್ ಕೇಳ್ಬೇಕು ನಿಮ್ದೇನ ಇವಾಗಿಲ್ಲ ನಮ್ದೇ ತಿಂಗಳು ಸ್ವಲ್ಪ ಏನ್ ನಮ್ದೇನ ಇವಾಗ ಹೌದು ನನ್ಗೆ ಹಿಂಗ್ ಗೊತ್ತಿರ್ಲಿಲ್ಲಪ್ಪ ಈ ಕರ್ಮದ ಗೋಳು ನಮ್ಗೆ ಅಲ್ಲ ಈಗ ಗೊತ್ತಾಯ್ತು ಜೋಡಿ ಉಡ್ತವೆ ಒಂಟಿಯಾರೆ ಒಂಟಿ ಉಡ್ತವೆ ಗೈಸ್ ಇವಾಗ ಏನಪ್ಪ ಕತೆ ಅಂದ್ರೆ ನಮ್ಮ ಅಪ್ಪ ಮದುವೆ ಆಗ್ಬೇಕಾರೆ ಇವ್ರ ಜಾತಿ ನೋಡಿ ಸಬ್ ಜಾತಿ ಎಲ್ಲ ಬರ್ತಾವಲ್ಲ ಅದೆಲ್ಲ ಕರೆಕ್ಟ್ ಸುಳ್ಳು ಹೇಳ್ಬಿಟ್ಟಾರಂತೆ ಇವ್ರಿಗೂ ಮ್ಯಾಚ್ ಇಲ್ವಂತೆ ಯಾಕೆ ಚೆನ್ನಾಗಿದ್ಲಲ್ಲ ಚೆನ್ನಾಗಿದೆ ಆಗ್ಬಿಟ್ಟು ನಿನ್ಗೂ ಇವ್ರಿಗೂ ಗೈಸ್ ಇವ್ರ ಸಂಬಂಧಕ್ಕೂ ನಮ್ ಸಂಬಂಧಕ್ಕೂ ಮ್ಯಾಚ್ ಇಲ್ವಂತೆ ಇವಾಗ ಗೊತ್ತಾಯ್ತು ಇವಾಗ ಗೊತ್ತಾಯ್ತು ಇಂದ ಅದು ಮಗಳು ಹುಡುಕ್ಬೇಕಾರೆ ಹೆಂಗೋ ಆದ್ವಾ ಮಕ್ಳಾಗಿದೀವ ಇಬ್ರು ಚೆನ್ನಾಗಿದ್ದೀರಾ ಅದೇ ಎರಡು ಮಕ್ಳಾಗ ಅದ್ ಹೆಂಗಿರ್ತದೆ ಅಲ್ಲೋಡೆ ಅಪ್ಪಂಗೂ ಅಮ್ಮಂಗೂ ಅದು ಇಬ್ಬರಲ್ಲ ಒಳಗಡೆ ಮ್ಯಾಚಿಂಗ್ ಆಗಿಲ್ವಂತೆ ಹಂಗೆ ಮದುವೆ ಆಗ್ಬಿಟ್ಟವ್ರೆ ಮದುವೆ ಆಗ್ಬಿಟ್ಟು ಚೆನ್ನಾಗಿಲ್ವ ಅಯ್ಯೋ ಅದೆಲ್ಲ ಸುಮ್ನೆ ಕಡೆ ಶಾಸ್ತ್ರ ನೋಡಿ ಇಬ್ರು ಎಷ್ಟು ಚೆನ್ನಾಗಿ ಲವ್ ಮಾಡ್ಕೊಂಡು ಚೆನ್ನಾಗಿದ್ದೀರಾ ಮದುವೆಗೆ 25 ವರ್ಷ ಆಯ್ತು ದೊಡ್ಡ ಜಗಳ ಆಗಿಲ್ಲ ಅಪ್ಪನ ಮನೆಗೆ ಮುನ್ಸ್ಕೊಂಡು ಹೋಗಿಲ್ಲ ಅದೇನೇ ನೋಡಿ ಚೆನ್ನಾಗಿದ್ದೀರಾ ಅದೆಲ್ಲ ಸುಮ್ನೆ ಒಂದು ಕಾರಣ ಅಷ್ಟೇ ನೆಪ ನಂಬೇಕು ನಂಬಿಕೆ ನೋಡಿ ದೇವಸ್ಥಾನ ಹೋಗಿ ಕೆಲಸ ಆಯ್ತಾ ಚೆನ್ನಾಗಾಯ್ತಾ ಚೆನ್ನಾಗೈತೆ ಕಣಪ್ಪ ನಿನ್ ಮಗಳು ಒಳ್ಳೇದಾಗ್ತದೆ ನಮ್ಮ ಮುಲ್ಲೂರ ಮೇಲೂ ಕೈ ಬಿಡಲ್ಲ ಕಣಾಗ ಟೀ ಕುಡಿ ನೀನಾಯ್ತು ಅದಿನ್ನ ಆರೇ ಇಲ್ಲ ಗಂಟೆ ಆಯ್ತು ಆರಿಲ್ವತ್ತು ಇನ್ನ ಆರಿ
ವಾಷಿಂಗ್ ಮಿಷಿನ್ 48,000 ಮಾತಾಡ್ಕೊಂಡ್ ಬಂದಿದ್ದೀನಿ. ಲೇ ಮರಿ ನಮ್ಗೆ ಏನೋ ಬೇಡ ಸುಮ್ಮನೆ 56,000 ರೂಪಾಯಿ ಡಿಸ್ಕೌಂಟ್ ಮಾಡಿಸಿದೀನಿ. ಕಾರ್ಡು ಗಿಂಡು ಎಲ್ಲ ಉಜ್ಜಿಸಿ ನಿಂದು ನಾಡ್ದು ನೋಡು ಹೆಂಗೆ ನೋಡು ಅವ್ಳು ಹೋಗ್ಬೇಕಾದ್ರೆ ತರ್ತಾ ಇದ್ದೀನಿ. ಯೋಚನೆ ಮಾಡು. ಏನು ಬೇಡ ಬಿಡು. ಮೇಲಿಂದ ಲೇ ನನ್ನ ಮಗಳೇ ಹೋದ್ಮೇಲೆ ನಾನು ವಾಸಿ ಬೇಸಿ ಕಟ್ಕೊಂಡು ಏನಾಗಬೇಕು ಬರೀ ಇನ್ನ 3 ಜನ ಬಟ್ಟೆ ನಾವೇ ಹಾಕೋಬೇಕು ಅಂತೀವಿ. ಅಪ್ಪನ್ ನಾನು ನಿನ್ನಿಂದ ಒಕ್ಕೋ ಈ ಕೊಳಕ್ಮಂಡ್ಲದ ಇವಾಗ ಕಳ್ಳಿ ನಾನು ಒಕ್ಕತೀನಿ. ಹೌದಾ ಅಜ್ಜಿವು 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 ನನ್ನ ಕೈಲಿ ಒಕ್ಸಲ್ಲ ಹಾಕ್ಬಿಡ್ತಾಳೆ ಅಂತ. ಹಂಗಾರೆ ನೆಕ್ಸ್ಟ್ ಅವ್ರ ಕೆಲಸ ಅವ್ರೇ ಅಡಿಗೆನೂ ಅಷ್ಟೇ. ನಾವು ಹಚ್ಕೊಡ್ತೀವಿ ಇವಾಗ ಗಂಗಾಯಿ ಮನೆಗೆ ಧಾರಾಳವಾಗಿ ಹೋಗ್ತೀನಿ. ಎದರ್ತಾಳೆ ಅಂತ ತಿಳ್ದಿದ್ದಿ, ಎದ್ರಗಿದ್ರ ಅಂತ ಮುರಿಯಲ್ಲ. ಹೆಂಗೋ ಮತ್ತೆ ಏನ್ ಸಮಾಚಾರ? ಫೋನ್ ಗಾಡಿ ಓಡಿಸ್ಬೇಕಾರೆ ನಿಮ್ ತಾತ ಸುತ್ತಾನ ಗಾಡಿ ಓಡಿಸ್ಬೇಕಾರೆ ಫೋನ್ ಸುತ್ತಾರ ಯಾರಾದ್ರು? ಕಾಮನ್ ಸೆನ್ಸ್ ಆಯ್ತಾ? ಹೇಳು ಹೋಗಿರ್ಲಿ ಹೋಗ್ಬೇಕಾರೆ ಅವಳಿಗೆ ತಾಯಿಗೆ. ಓಡಾಡೋದೇ ಆಗೋಗಿದ್ದಲ್ಲೇ ನಿಂದು. A few moments later. ಗೈಸ್ ಟೈಮ್ 10:30 ಆಯಿತು. ನಮ್ಮಪ್ಪ ಮಲಗಿಲ್ಲ. ಏನೇನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟ ಸುಮ್ಮನೆ. ಏನು ಅಂತ ಗೊತ್ತಿಲ್ಲ ಕತೆ ಎಲ್ಲ ವಿಚಾರಿಸ್ಕೊಂಡು ಬೆಳಗ್ಗೆ ಆದಮೇಲೆ ನೀವೇ ನೋಡಿದ್ದೀರ ಕರೆಕ್ಟಾಗಿ 10:30. ಏನೂ ಮಾಡ್ತಿಲ್ಲ, ಸುಮ್ಮನೆ ಕಣ್ಬಿಡ್ಕೊಂಡು ಕೂತ್ಕೊಂಡ್ಬಿಟ್ಟದೆ. ಎತ್ತ ಏನಂತ ಗೊತ್ತಿಲ್ಲ. ನಾಳೆ ವಿಡಿಯೋ ಸಿಗೋಣ. ನಾಳೆ ಬೆಳಗ್ಗೆ ಕೇಳ್ತೀನಿ ಏನಕ್ಕೆ ಈ ಥರ ಮಾಡ್ತಾಯಿದೆ ಅಂತ. ಅಲ್ಲಿವರೆಗೂ ಬೈ ಬಾಯ್.